ಕ್ವಶನ್ ಹೋಗೋಣ, ಇನ್ನೂ ಬಹಳ ಇದೆ. ಎಸ್. ನೆಕ್ಸ್ಟ್ ಪ್ರಶ್ನೆ, ಬಿಜೆಪಿಯ ಜನ, ಬಿಜೆಪಿಯ ಕಾರ್ಯಕರ್ತರೇ, ನಿಮಗೆ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರು ಮುಂದುವರಿಬೇಕಾ ಬೇಡವಾ? ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಕ್ವಶನ್. ಯಾಕೆ ಅಂತಂದ್ರೆ ಶತಾಯ ಗತಾಯ ನಾನೇ ಮುಂದುವರಿಬೇಕು, ನಾನೇ ಅಧ್ಯಕ್ಷನಾಗಿ ಹೋಗ್ಬೇಕು, ನನಗೆ ಯಾವುದೇ ರೀತಿಯಾದಂತಹ ಅಡೆತಡೆಗಳು ಬೇಡ, ಯಾರು ಕೆಮ್ಮಂಗಿಲ್ಲ, ಏನೋ ನಮ್ಮ ಶಿವಸ್ವಾಮಿ ಸರ್ ಡೈಲಾಗ್ ಇದು, ಕೆಮ್ಮಂಗಿಲ್ಲ ಕಿಮಿಕ್ ಅನ್ನಂಗಿಲ್ಲ. ಸೊ ಇದು ಅವ್ರ ಡೈಲಾಗು. ಅನ್ನಂಗಿಲ್ಲ ಅಂತ ಹೈಕಮಾಂಡ್ ಲೆವೆಲ್ ಅಲ್ಲಿ ಫುಲ್ ಹವಾ ಮೇಂಟೈನ್ ಮಾಡಿದ್ದಾರೆ. ಯಾರು? ವಿಜೇಂದ್ರ ಅವರು. ಯತ್ನಾಳ್ ಅವರನ್ನ ಸೈಡ್ ಹಾಕಿದ್ರು, ಪಕ್ಷದಿಂದ ಹೊರಗಡೆ ಹಾಕ್ಬಿಟ್ರು, ತೆಗೆದು ಬಿಸಾಕ್ಬಿಟ್ರು. ಈಗ ಬಂದಂತಹ ಶತ್ರುಗಳನ್ನ ಒಬ್ಬೊಬ್ಬರಾಗೆ ಹಿಂದಕ್ಕೆ ಸರಿಯುವಂತೆ ರಣತಂತ್ರವನ್ನ ರೂಪಿಸ್ತಾ ಇರುವಂತಹ ವಿಜೇಂದ್ರ ಅವರೇ, ನಿಮ್ಮನ್ನ ಜನ ನಿಜಕ್ಕೂ ಕೂಡ ಸ್ವೀಕರಿಸೋದಕ್ಕೆ ರೆಡಿ ಇದ್ದಾರಾ? ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕಾ ಬೇಡವಾ? ಏನ್ ಹೇಳ್ತಾ ಇದ್ದಾರೆ ಜನ? ಮುಂದುವರಿಬೇಕು ಅಂತ ಹೇಳ್ತಾ ಇದ್ದಾರಾ? ಬೇಡಪ್ಪ, ಕುಟುಂಬ ರಾಜಕಾರಣ, ಯಡಿಯೂರಪ್ಪನವ್ರ ಮಗ, ಯಡಿಯೂರಪ್ಪನವರು ಇದ್ರು, ಅವ್ರ ಮಗನೂ ಮುಂದುವರಿಬೇಕಾ ಅಂತ ಇದ್ದಾರಾ? ಏನಂತ ಇದ್ದಾರೆ? ಎಸ್, ಬನ್ನಿ ನೋಡೋಣ. 72% ಜನ ಹೌದು, ವಿಜೇಂದ್ರ ಮುಂದುವರಿಬೇಕು. ಕೇಳಿದ ಪ್ರಶ್ನೆಗೆ ಸುಮಾರು 72% ಜನ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕು ಅಂತ ಹೇಳ್ತಾ ಇದ್ದಾರೆ. ಬೇಡ ಅಂತ 13% ಜನ, ನಮ್ಗೆ ಗೊತ್ತಿಲ್ಲ ಯಾರಾದ್ರೆ ಏನಂತೆ ಅಂತ 15% ಜನ, ಬೇಡ ಅನ್ನೋದಕ್ಕಿಂತ ಜಾಸ್ತಿನೇ ಗೊತ್ತಿಲ್ಲ ಅಂತಿದೆ. ಗೊತ್ತಿಲ್ಲ ಅಂತ ಯಾಕಂತ ಇದ್ದಾರೆ? ಇವರೆಲ್ಲ ಪಾಪ ಬಿಜೆಪಿಯ ಒಂಥರ ಕಟ್ಟ ಫಾಲೋವರ್ಸೇ ಇರಬೇಕು, ಅಥವಾ ಕಾಂಗ್ರೆಸ್ನವ್ರು ಇರ್ಬೋದಾ? ಅಲ್ಲ, ಕಾಂಗ್ರೆಸ್ನವರು ನಮ್ಗೆ ಯಾಕೆ ಬೇಕ್ರಿ, ಯಾರಾದ್ರೂ ಹಾಕೊಳ್ಳಿ ಆ ಪಕ್ಷಕ್ಕೆ ರಾಜ್ಯಾಧ್ಯಕ್ಷರು ಅಂತ ಅನ್ನೋರ. ಬಟ್ 72%. ಸೊ ಬಿಜೆಪಿಯ ಅನಭಿಷಕ್ತ ನಾಯಕ, ರಾಜ್ಯ ಬಿಜೆಪಿಯ ಅಧ್ಯಕ್ಷ ಬಿ.ವೈ. ವಿಜೇಂದ್ರ ಅವರೇ ಮುಂದುವರಿಯಬೇಕು ಅಧ್ಯಕ್ಷರಾಗಿ ಅಂತ 72% ಜನ ಹೇಳ್ತಾ ಇದ್ದಾರೆ. ಅಂದ್ರೆ ವಿಜೇಂದ್ರ ಅವರಿಗೆ ಪರ್ಯಾಯ ನಾಯಕರು ಯಾರು ಇಲ್ಲ ಬಿಜೆಪಿಯಲ್ಲಿ ಅಂತ ಅರ್ಥನಾ? ಈಗಿನ ಸಿಚುವೇಶನ್ಗೆ ಬಹುಶಃ ಬಿಜೆಪಿ ಹೈಕಮಾಂಡ್ಗೆ ಕಾಣಿಸಿಲ್ಲ. ಅದಕ್ಕೆ ಫಸ್ಟ್ ಟೈಮ್ MLA ಆಗಿದ್ರು ಕೂಡ ವಿಜೇಂದ್ರಗೆ ಚಾನ್ಸ್ ಹಾಕೊಟ್ರು ಅಂದ್ರೆ ಈಸ್ ಲೀಡರ್ ಅನ್ನೋ ಕಾರಣಕ್ಕಾಗಿ. ಬೈ ಎಲೆಕ್ಷನ್ ಅಲ್ಲಿ ಯಡಿಯೂರಪ್ಪ ಅವರು ಸಿಎಂ ಆಗಿದ್ದಾಗ ಬಿಜೆಪಿ ನೆಲೆ ಇಲ್ದಿರಂತ ಕ್ಷೇತ್ರದಲ್ಲಿ ಗೆಲ್ಸವ್ರು, KR ಪೇಟೆ ಆಗಿರ್ಬೋದು ಅಥವಾ ಶಿರಾ ಆಗಿರ್ಬೋದು, ಗೆಲ್ಲೋ ಕಾರಣ ವಿಜೇಂದ್ರ. ಈಗಲೂ ಅಷ್ಟೇ, ಈಗ ಲೋಕಸಭಾ ಚುನಾವಣೆ ಟೈಮಲ್ಲಿ ಬಿಜೆಪಿ ಅಧ್ಯಕ್ಷರಾದರು. ಇಡೀ ಸೌತ್ ಇಂಡಿಯಾದಲ್ಲಿ, ಕರ್ನಾಟಕ ಒಂದೇ ಅಲ್ಲ, ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ, ಈ ಸೌತ್ ಇಂಡಿಯಾದಲ್ಲಿ ಅಗೇನೆಸ್ಟ್ ಬಿಜೆಪಿ ಇತ್ತು. ಬಟ್ ಕರ್ನಾಟಕದಲ್ಲಿ ಕಾಂಗ್ರೆಸ್ಗಿಂತ ಹೆಚ್ಚು ಸ್ಥಾನ ಬಂದಿದ್ದು ಬಿಜೆಪಿಗೆ, ಗ್ಯಾರಂಟಿ ಇದ್ರೂ ಕೂಡ. ಅದಕ್ಕೆ ಕಾರಣ ವಿಜೇಂದ್ರ. ಈ ಸರ್ವೆಯಿಂದ ಒಂದಂತೂ ಕ್ಲಿಯರ್ ಆಗಿದೆ, ಒಂದು ವೇಳೆ ಬಿಜೆಪಿ ಅವರು ವಿಜೇಂದ್ರ ಅವರ ಫಾಲೋವರು ಅಥವಾ ಬಿಜೆಪಿಯ ನಿಜವಾದ ಕಟ್ಟಾಳುಗಳು ಅಮಿತ್ ಶಾ ಅವ್ರಿಗೋ ನರೇಂದ್ರ ಮೋದಿ ಅವ್ರಿಗೋ ಈ ಸರ್ವೆ ಕಳಿಸಿ, ಅವ್ರ ಡಿಸಿಷನ್ ತಗೊಳ್ಳೋದಕ್ಕೆ ಈಸಿ ಆಗುತ್ತೆ ನಿಮ್ ಪಕ್ಷದ ಪರವಾಗಿ. ಅಲ್ಲ, ಬಹುಶಃ ಬಿಜೆಪಿ ಹೈಕಮಾಂಡ್ ಒಪ್ಪಿಕೊಂಡಿದೆ ಈಗ. ವಿಜೇಂದ್ರ ಅವರು ಕೂಡ ಅವ್ರು ಏನೇ ಮಾಡ್ಬೇಕಂದ್ರು ಯಾರೋ ಒಬ್ರು ಬಂದು ಅವ್ರನ್ನ ಹಿಂದ್ಗಡೆಯಿಂದ ಎಳೆದು ಬಿಸಾಕ್ತಾರೆ. ಪಾಪ ಅವ್ರು ಏನೋ ಒಂದು ಪ್ರತಿಭಟನೆ ಮಾಡಬೇಕು, ಏನೋ ಒಂದು ಆರೋಪ ಮಾಡಬೇಕು, ಹೆಂಗೋ ಒಂದು ಆಡಳಿತ ಪಕ್ಷವನ್ನ ಕಿವಿ ಹಿಂಡಬೇಕು ಅಂತ ಮುಂದಕ್ಕೆ ಬರ್ತಾರೆ. ಅವ್ರದೇ ಪಕ್ಷದವ್ರು ದರ್ 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 ಅಂತ ಎಳೆದು ಬಿಸಾಕ್ಬಿಡ್ತಾರೆ. ಸೊ ಇನ್ಮೇಲಾದ್ರೂ ವಿಜಯೇಂದ್ರ ಅವರ ಬಗ್ಗೆ ರಾಜ್ಯದ ಜನರ ಅಭಿಪ್ರಾಯ ಹೇಗಿದೆ ಅಂತ ನಿಮ್ಮ ಮುಂದೆ ಇಟ್ಟಿದ್ದೇವೆ. ವಿಜಯೇಂದ್ರ ಅವರು ನಮ್ಮ ಚಾನಲ್ಗೆ ಬಂದಿದ್ರು, ನಿಮ್ಗೆ ಗೊತ್ತಿದೆ ಸತೀಶ. ನಾನು ಡೈರೆಕ್ಟ್ ಆಗಿ ಅವ್ರಿಗೊಂದು ಪ್ರಶ್ನೆ ಕೇಳಿದೆ, ಏನ್ ಸರ್ ಜನ ಎಲ್ಲ ಗ್ಯಾರಂಟಿ ನ್ಯೂಸ್ಗೆ ನೀವು ದುಡ್ಡು ಹಾಕಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಅಂತ ಅವ್ರಿಗೆ ಕೇಳಿದೆ ಪ್ರಶ್ನೆ. ಶಾಕ್ ಆಗ್ಬಿಟ್ರು ಅವರು, ಏನ್ ಮೇಡಮ್ ಹಿಂಗಂತೀರಾ ಅಂತ. ಅಲ್ಲ ಸರ್, ಬಹಳ ಜನ ಕಾಂಗ್ರೆಸ್ ಅವ್ರು ಹಂಗಂತಿದ್ರು ಅಂತ, ಮತ್ತೆ ಬಹಳ ಜನ ಕಾಂಗ್ರೆಸ್ನವ್ರು ದುಡ್ಡು ಹಾಕಿದ್ದಾರೆ ಅಂತ. ನಮ್ಗೆ ಏನ್ ವಿಜೇಂದ್ರ ಅವರು ಅಷ್ಟೇ, ಕಾಂಗ್ರೆಸ್ ಅವರು ಅಷ್ಟೇ, ದೇ ಆರ್ ವೆರಿ ಗುಡ್ ಲೀಡರ್ಸ್. ಸೊ ಯಾವಾಗಲೂ ಕೂಡ ರಾಜ್ಯಕ್ಕೆ ಒಳ್ಳೊಳ್ಳೆ ನಾಯಕರು ಬರಬೇಕು ಅನ್ನೋದೇ ನಮ್ಮ ಆಸೆ. 72% ಜನ
ವಿಜೇಂದ್ರ ವಿಜೇಂದ್ರಗೆ ಮುಂದುವರಿಬೇಕು ಜೈ ಅಂದಿದ್ದಾರೆ. ಸೊ ನಾವು ಜೈ ಅಂತ ಹೇಳಿ ಮುಂದಕ್ಕೆ ಹೋಗೋಣ. ಅಲ್ಲ ಬಿಜೆಪಿ ಹೈಕಮಾಂಡ್ಗೂ ಇದು ಗೊತ್ತಾಗಿದ್ರಿಂದಲೇ ಅನ್ಸುತ್ತೆ ಹೌದು ಉಚ್ಚಾಟನೆ ಮಾಡಿದೆ ಎಸ್ ಬಸ್ ಮುಂದುವರ್ಸ್ಕೊಂಡು ಹೋಗಿ ನೀವು ಬಸವನಗೌಡ ಪಾಟೀಲ್ ಯತ್ನಾಳ್ ಎಸ್ ನಂಗೆ ಭಾರಿ ಬೇಜಾರಾಯ್ತು ರೀ ಸರ್. ಯಾಕೆ ನಮ್ಮ ಉತ್ತರ ಕರ್ನಾಟಕದವರು ಹಿಂದೂ ಹುಲಿ ವಿಜಯಪುರ ಪಂಚಮಸಾಲಿ ಹೋರಾಟದ ಮುಂಚೂಣಿ ನಾಯಕ ಪಾಪ ಒಬ್ಬರೇ ಹೊರಟಿದ್ರು ಅವತ್ತು ಬ್ಯಾಗ್ ಹಿಡ್ಕೊಂಡು. ಎಸ್ ಯಾರೋ ಜರ್ನಲಿಸ್ಟ್ ಕೇಳಿದ್ರು ಏನ್ ಸರ್ ಯಾವಾಗಲೂ ಹಿಂದೂ ಮುಂದೆ ಜನ ಓಡಾಡ್ತಾ ಇದ್ರು ಇವಾಗ ಒಬ್ಬರೇ ಓಡಾಡ್ತಾ ಇದ್ರಲ್ಲ ಬ್ಯಾಗ್ ಹಿಡ್ಕೊಂಡು ಅಂತ. ಸೊ ನಾನು ಸಿಂಗಲ್ ಶೇರ್ ಅಂತಂದ್ರು. ಸೊ ಸಿಂಗಲ್ ಶೇರ್ ಅಲ್ಲ ಅವರು, ನೀವು ಜನನಾಯಕ ಆಗಬೇಕು, ಮುಂದೆ ಏನು ಮಾಡ್ತೀರೋ ನೀವು ನೋಡಿ. ಬಟ್ ಜನ ಬಯಸ್ತಾ ಇರೋದು ವಿಜಯೇಂದ್ರ ಅವರನ್ನ. ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕು ಅಂತ ಜನ ಬಯಸ್ತಾ ಇದ್ದಾರೆ. ಇನ್ನೂ ಭಾಳ ಪ್ರಶ್ನೆ, ಇನ್ನೂ 10 ಪ್ರಶ್ನೆ ಇದಾವೆ. ಓಕೆ ಮುಂದಕ್ಕೆ ಹೋಗೋಣವಾ, ಬ್ರೇಕ್ ತಗೋಬೇಡ ಒಂದು. ಓಕೆ ಅಯ್ಯೋ ನೆಕ್ಸ್ಟ್ ಹಿಂದೂ ಹುಲಿದೆ ಐತಲ್ಲಪ್ಪ ಕ್ವಶನ್. ಯತ್ನಾಳ್ದೇ ಇದೆ ಕ್ವಶನ್. ಯತ್ನಾಳ್ ಅವರ ಬಗೆಗಿನ ಪ್ರಶ್ನೆಗೆ ಮುಂಚೆ ಒಂದು ಬ್ರೇಕ್ ತಗೊಳ್ತೀವಿ, ವಾಪಸ್ ಬರ್ತೀವಿ ಬೇಗ.